ಭವಿಷ್ಯ ಬಗ್ಗೆ, ನಿನ್ನ ಕುಟುಂಬ ಬಗ್ಗೆ, ಅನಾರೋಗ್ಯ ಬಗ್ಗೆ, ಮಕ್ಕಳ ಒಂದು ಭವಿಷ್ಯ ಬಗ್ಗೆ, ಇವತ್ತು ಸಾಲ ಬಾಧೆ, ಕುಟುಂಬದಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ನೀ ಚಿಂತಿಸ್ತಾ ಇರಬಹುದು. ಆದರೆ ನಿನಗಿಂತ ಹೆಚ್ಚಾಗಿ ಚಿಂತಿಸುವನು ಇವತ್ತು ತಂದೆಯಾದ ದೇವರಿದ್ದಾನೆ. ಪ್ರಿಯರೇ, ನಿನ್ನ ನಂಬಿಕೆ ಸ್ಪಷ್ಟವಾಗಿರಲಿ. ನಿನ್ನ ನಂಬಿಕೆಯಲ್ಲಿ ದುಡುಕಬೇಡ. ನಿನ್ನ ಭಯ ಭಕ್ತಿಯಲ್ಲಿ ಬಿದ್ದು ಹೋಗಬೇಡ. ಎಲ್ಲೆಲ್ಲಿ ಒಂದೊಂದು ಸಾರಿ ದೇವರಿಗೆ ಪ್ರಬಲವಾಗಿ ನಿನ್ನ ಪರೀಕ್ಷೆಯಲ್ಲಿ ದೇವರನ್ನೇ ಎದುರಿಟ್ಟುಕೊಂಡು ನಿನ್ನ ದೇವರಿಗೆ ಒಂದೊಂದು ರೀತಿಯಿಂದ ಚಾಲೆಂಜಿಂಗ್ ಮಾಡಿ ನೀನು ಪ್ರಾರ್ಥನೆ ಮಾಡುವುದಾದರೆ ನೀನು ಎಲ್ಲಾ ಪರೀಕ್ಷೆಗಳಲ್ಲಿ ದೇವರು ನೀನು ಉನ್ನತ ಸ್ಥಾನದಲ್ಲಿ ನಡೆಸುವಂತನಾಗಿದ್ದಾನೆ. ಅನೇಕ ಆವರ್ತಿ ಲೋಕವನ್ನು ಪ್ರೀತಿಸ್ತಿ, ದೇವರನ್ನು ಪ್ರೀತಿಸ್ತಿ. ಅನಾರೋಗ್ಯ ಇದ್ದಾಗ ಆಸ್ಪತ್ರೆ ಮೇಲೆ, ವೈದ್ಯನ ಮೇಲೆ ಹೆಚ್ಚಾಗಿ ವಿಶ್ವಾಸ ಬಿಡ್ತಿ. ಭಯ ಇರಲ್ಲ, ಭಕ್ತಿ ಇಲ್ಲ, ನಿನ್ನ ಪ್ರಾರ್ಥನೆ ಇಲ್ಲ. ಹೇಗೆ ನಿನಗೆ ಸೌಖ್ಯ ಆಗಿರುವಂಥದ್ದು? ಕರ್ತನಲ್ಲಿ ಪ್ರೀತಿಯ ದೇವಜನರೇ, ರಕ್ತ ಕುಸುಮದ ರೋಗಿ 12 ವರ್ಷದಿಂದ ಬಳಲಿ ಸೋತು ಹೋಗಿದ್ದಳು. ಅವಳಿಗೆ ಒಂದೇ ಒಂದು ವಿಶ್ವಾಸವಿತ್ತು, ಒಂದು ನಂಬಿಕೆ ಇತ್ತು. ಅವಳ ಜೀವಿತದಲ್ಲಿ ಭಯ ಭಕ್ತಿಯಿಂದ ನಡೆದುಕೊಂಡಿರುವಂತಹ ಒಬ್ಬ ಸ್ತ್ರೀ ಆಗಿದ್ದಳು. ಕ್ರಿಸ್ತನು ಸ್ವಾಮಿಯ ಬರುವ ಮಾರ್ಗದಲ್ಲಿ ನಾನು ಹೋಗಿ ಸ್ವಾಮಿಯ ಉಡುಪನ್ನು ಮುಟ್ಟಿದಾಗ ನಾನು ಸೌಖ್ಯ ಹೊಂದುತ್ತೇನೆ ಎಂಬಂತ ನಂಬಿಕೆ ಆ ಮಗಳಲ್ಲಿತ್ತು. ಇವತ್ತು ನಿನ್ನಲ್ಲಿ ಯಾವ ನಂಬಿಕೆ?